ಸೊ ಇವತ್ತು ನಾವು ಐಸ್ ಕ್ರೀಮ್ನ ಹೇಗೆ ಮಾಡಬೇಕು ಮನೆಯಲ್ಲಿ ಈಸಿ ರೆಸಿಪಿಯಾಗಿ ಅಂತ ತೋರಿಸ್ಕೊಡ್ತೀವಿ. ಫಸ್ಟು ಒಂದು ಪಾತ್ರೆಯಲ್ಲಿ 4 ಗ್ಲಾಸಷ್ಟು ನೀರನ್ನು ಹಾಕಬೇಕು. ಇದಾದಮೇಲೆ ನಾವು ಶುಗರ್ನ ಹಾಕಬೇಕು. 3 ಟೀ ಸ್ಪೂನ್ ಇಲ್ಲ 2 ಟೀ ಸ್ಪೂನ್ ನಿಮ್ಗೆ ಎಷ್ಟು ಬೇಕೋ ಸ್ವೀಟ್ನೆಸ್ಗೆ ಅಷ್ಟು ಹಾಕಬೇಕು. ಇದಾದಮೇಲೆ ನಾವು ಬಾದಾಮನ್ನು ಹಾಕ್ತಿದ್ದೀವಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಕ್ಲೀನಾಗಿ ಬಾದಾಮನ್ನ. ಇದನ್ನ ನೀರಲ್ಲೇ ಕೊರಿಯೋಕ್ಕೆ ಬಿಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು, ಇಲ್ಲಾಂದರೆ ಅಲ್ಲಲ್ಲೇ ಸ್ಟಿಕ್ ಆಗಿಬಿಡುತ್ತೆ ಶುಗರು ಮತ್ತು ಬಾದಾಮ್. ಇದಾದಮೇಲೆ ಮಿಲ್ಕ್ ಪೌಡರ್ 1 ಕಪ್ಪಲ್ಲಿ ಇಟ್ಕೊಂಡಿದ್ದೆ, ಅದನ್ನ ನೀರಲ್ಲಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಲೈಟಾಗಿ ಬಾಯ್ಲ್ ಹೋಗಿ ಸ್ಟಾರ್ಟ್ ಆಗುವಾಗ ಹಾಕ್ಕೊಬೇಕು. ಇದಾದಮೇಲೆ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದು ಒಳ್ಳೆ ಹಾಲು ಥರ ಆಗುತ್ತೆ ನೋಡಿ. ಒಂಚೂರು ಕೂಡ ಅದಕ್ಕೆ ಇವಾಗ ನಾನು ತೋರಿಸ್ತೀನಿ, ಆ ಥರ ಒಂಚೂರು ಕೂಡ ಬಾಲ್ಸ್ ಇರಬಾರ್ದು, ಕ್ಲೀನಾಗಿರಬೇಕು ನೋಡಿ. ಆ ಥರ ಬಾಲ್ಸ್ ಬರ್ತಿರುತ್ತೆ, ಅದಕ್ಕೆ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದಾದಮೇಲೆ ಕೇಸರಿ ಹಾಕಬೇಕು. ನಿಮಗೆ ಫ್ಲೇವರ್ಗೆ ಬೇರೆ ಏನಾದರೂ ಬೇಕಂದರೆ ಬೇರೆ ಕೂಡ ಹಾಕೊಬೋದು, ವೆನಿಲಾ ಎಸೆನ್ಸ್ ಕೂಡ ಹಾಕೊಬೋದು. ಇನ್ನು ಕ್ಲೀನಾಗಿ ಹಿಂಗೆ 15 ಮಿನಿಟ್ಸ್ವರೆಗೂ ನಾವು ಬಾಯ್ಲ್ ಮಾಡೋಕ್ಕೆ ಬಿಟ್ಟಿರಬೇಕು. ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದಾದಮೇಲೆ ಕೊಕೋ ಪೌಡರ್ ಇಕ್ಕಿರಬೇಕು. ಕೊಕೋ ಪೌಡರ್ ಹಾಕಬೇಕು. ಕೊಕೋ ಪೌಡರ್ ಇದ್ದರೆ ಆಗ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಇದಾದಮೇಲೆ ಸ್ವಲ್ಪ ಕಾರ್ನ್ ಪೌಡರ್ ಮತ್ತು ನೀರು ಹಾಕಬೇಕು. ಅರ್ಧ ಸ್ಪೂನಿಂದ ಇನ್ನೂ ಸ್ವಲ್ಪ ಕಮ್ಮಿ ಕಾರ್ನ್ ಪೌಡರ್ನ ಸ್ವಲ್ಪ ನೀರುತ್ತೆ ಹಾಕಬೇಕು. ಇದಾಕಿ ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಇದಾದಮೇಲೆ 20 ಮಿನಿಟ್ಸ್ ಆದಮೇಲೆ ನಾವು ಇನ್ನು ನೋಡ್ಬೋದು ಎಷ್ಟು ಥಿಕ್ಕಾಗಿದೆ ಅಂತ. ಇದಾದಮೇಲೆ ಸ್ಟವ್ ಆಫ್ ಮಾಡಿ ಇವಾಗ ಒಂದು ಪ್ಲಾಸ್ಟಿಕ್ ಗ್ಲಾಸ್ ತೊಗೊಬೇಕು. ನಿಮ್ಮ ಹತ್ರ ಐಸ್ದು ಟ್ಯೂಬ್ ಇದ್ದರೆ ಅದರಲ್ಲೂ ಕೂಡ ಹಾಕೊಬೋದು. ಸೊ ಇದು ಫುಲ್ಲು ತಣ್ಣಗಾದ್ಮೇಲೆ ಇವಾಗ ನಾನು ಐಸ್ ಕ್ರೀಮ್ ಏನು ಬಾಯ್ಲ್ ಮಾಡಿದೆ ಅದು ಫುಲ್ ತಣ್ಣಗಾದ್ಮೇಲೆ ಈ ಗ್ಲಾಸ್ ಒಳಗಡೆ ಹಾಕೊಬೇಕು. ಇದಾದಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ವ, ಇಲ್ಲ ಫಾಯಿಲ್ ಪೇಪರ್ ಇಲ್ಲ ಪ್ಲಾಸ್ಟಿಕ್ ಪೇಪರ್ ಯಾವುದಾದ್ರೂ ನಿಮ್ಮ ಸೈಜ್ಗೆ ನೋಡಿಬಿಟ್ಟು, ಗ್ಲಾಸ್ ಸೈಜ್ ನೋಡಿಬಿಟ್ಟು ಕ್ಲೀನಾಗಿ ಫೋಲ್ಡ್ ಆಗಬೇಕು. ಆ ಥರ ಮಾಡಿ ರಬ್ಬರಿಂದ ಕ್ಲೀನಾಗಿ ನಾವು ಲಾಕ್ ಮಾಡ್ಕೊಬೇಕು. ಇದನ್ನ ಮಿಡಲಲ್ಲಿ ಒಂದು ಹೋಲ್ ಮಾಡಿ ಸ್ಟಿಕ್ ಹಾಕ್ಕೊಬೇಕು. ನಿಮ್ಮ ಹತ್ರ ಸ್ಟಿಕ್ ಇಲ್ಲ ಅಂದರೆ ಸ್ಪೂನ್ನನೇ ಉಲ್ಟಾ ಮಾಡಿಬಿಟ್ಟು ಹಿಂದೆ ಇರುತ್ತಲ್ವ ಅದನ್ನೇ ನೀವು ಬೇಕಂದರೆ ಸ್ಟಿಕ್ ಥರ ಮಾಡ್ಬೋದು. ಇವಾಗ ಇದನ್ನ 8 to 6 ಅವರ್ಸ್ವರೆಗೂ ನಾವು ಫ್ರೀಸ್ ಮಾಡಬೇಕು. ಇದಾದಮೇಲೆ ನಾವು ರಬ್ಬರ್ ತೆಗಿಬೇಕು. ಗ್ಲಾಸ್ನ ಕ್ಲೀನಾಗಿ ಸೈಡಲ್ಲಿ ಕಟ್ ಮಾಡ್ಕೊಂಡು ಹೋಗಬೇಕು. ಈ ಥರ ನಾನು ತೋರಿಸ್ತಿದ್ದೀನಿ ನೋಡಿ. ಈ ಥರ ಲೈಟಾಗಿ ಕಟ್ ಮಾಡಿಕೊಂಡು ಇದು ಕ್ಲೀನಾಗಿ ಬರುತ್ತೆ, ಒಂಚೂರು ಕೂಡ ಅಂಟ್ಕೊಳ್ಳಲ್ಲ. ಥ್ಯಾಂಕ್ ಯು. ಲೈಕ್, ಶೇರ್, ಸಬ್ಸ್ಕ್ರೈಬ್.